ಹಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಇವತ್ತು ನಾವು ಇಂಟ್ರೊಡಕ್ಷನ್ ಟು ಸಿವಿಲ್ ಪ್ರೊಸೀಜರ್ ಕೋಡ್ CPC ಅದರ ಒಂದು ಇಂಟ್ರೊಡಕ್ಷನ್ ನೋಡ್ತಾ ಇದ್ದೀವಿ. ಫಸ್ಟ್ ಕ್ಲಾಸು. ಸೊ CPC ಅಂದರೆ ಏನು, ಎಲ್ಲ ಅಪ್ಲಿಕೇಬಲ್ ಆಗುತ್ತೆ, ಸೊ ಯಾವ್ದ್ಯಾವುದು ಪ್ರಾವಿಷನ್ಸ್ನ ಇನ್ಕ್ಲೂಡ್ ಮಾಡುತ್ತೆ, ಸಿವಿಲ್ ಟಾಪಿಕ್ಸ್ನ ಸಿವಿಲ್ ಡಿಸ್ಪ್ಯೂಟ್ನ ಹೇಗೆ ಗವರ್ನ್ ಮಾಡುತ್ತೆ, ಲಿಮಿಟೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಆಸ್ ವೆಲ್ ಆಸ್ ನಿಮ್ಮ ಇಂಟರ್ಲಕ್ಯುಟರಿ ಆರ್ಡರ್ಸು, ಡಿಗ್ರಿ, ನಿಮ್ಮ ಜಜ್ಮೆಂಟಿಗೆ ಸಂಬಂಧಪಟ್ಟಂತೆ, ಇಂಜಂಕ್ಷನ್ಸಿಗೆ ಸಂಬಂಧಪಟ್ಟಂತೆ, ಓಕೆ, ಯಾವುದಾದ್ರೂ ಸ್ಪೆಷಲ್ ಲಾ ಇತ್ತು, ಸೊ ಕಾಂಟ್ರಾಡಿಕ್ಟ್ ಆಯಿತು CPC ಜೊತೆ, ಸೊ CPC ಅಪ್ಲಿಕೇಬಲ್ ಆಗುತ್ತಾ, ಸ್ಪೆಷಲ್ ಲಾದಲ್ಲಿ ಏನು ಪ್ರಾವಿಷನ್ ಕೊಟ್ಟಿದ್ದಾರೆ, ಪ್ರೊಸೀಜರ್ ಕೊಟ್ಟಿದ್ದಾರೆ, ಅದು ಪ್ರಿವೀಲ್ ಆಗುತ್ತಾ, ಅದು ಅಪ್ಲಿಕೇಬಲ್ ಆಗುತ್ತಾ ಅನ್ನುವಂತಹದ್ದು ಪ್ರತಿಯೊಂದು ಡೀಟೇಲು ಬೇಸಿಕ್ಸ್, ಓಕೆ, ABCD ನೋಡೋಣ ಇವತ್ತು CPC ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ CPC ಕ್ಲಾಸಸ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಜಾಯ್ನ್ ಆಗಬೇಕು ಅಂತ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ನನಗೆ ವಾಟ್ಸಪ್ ಮಾಡಿ 9901057288 9901057288 ಈ ನಂಬರಿಗೆ ನೀವು ನನಗೆ ವಾಟ್ಸಪ್ ಮಾಡಿ, ನೀವು ಕ್ಲಾಸಸ್ ಇದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಕ್ಲಾಸಸ್ ನೀವು ಜಾಯ್ನ್ ಆಗ್ಬೋದು. ನಾನು ವಾಟ್ಸಪ್ ನಂಬರು ವಿಡಿಯೋ ಟೈಟಲಲ್ಲೂ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಓಕೆ, ಈಗ ಸಿವಿಲ್ ಪ್ರೊಸೀಜರ್ ಕೋಡ್. ಏನಿದು ಸಿವಿಲ್ ಪ್ರೊಸೀಜರ್ ಕೋಡ್? ನೀವೆಲ್ಲ ಮುಂಚೆ CRPC ಅಂತ ಕೇಳಿದ್ರಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಕೇಳಿದ್ರಿ. ಈಗ ಅದು BNSS ಆಗಿದೆ, ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತ ಆಗಿದೆ. ಅದಕ್ಕಿಂತ ಮುಂಚೆ CRPC ಅಂತ ಇತ್ತು, ಅದು ಕ್ರಿಮಿನಲ್ ಪ್ರೊಸೀಜರ್ CRPC, ಇದು CPC ಸಿವಿಲ್ ಪ್ರೊಸೀಜರ್. ಅಂದರೆ ಈ CPC ಏನು ಮಾಡುತ್ತೆ ಅಂದರೆ, ಒಂದು ಸಿವಿಲ್ ಡಿಸ್ಪ್ಯೂಟ್, ಸಿವಿಲ್ ದಾವೆ ಏನಾದರೂ ಹಾಕಿದಾಗ ನಾವು ಅದನ್ನು ಹೇಗೆ ಎಂಡ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಯಾವ ಹಾದಿಯಲ್ಲಿ ಹೋಗಬೇಕು, ಯಾವ ಥರ ಒಂದು ಸೂಟ್ನ ಇನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಕಂಪ್ಲೀಟ್ ಸೂಟ್ ಯಾವ ಥರ ಡಿಸ್ಪೋಸ್ ಆಗುತ್ತೆ, ಜಜ್ಮೆಂಟ್ ಡಿಗ್ರಿ ತನಕ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಫಸ್ಟ್ ಸ್ಟೆಪ್ ಏನು, ಅದಾದ ಮೇಲೆ ಏನು, ಅದಾದ ನಂತರ ಏನು, ಮತ್ತೇನು ಮಾಡಬೇಕು. ಸೊ ಆ ಡಿಸ್ಪ್ಯೂಟ್, ವಿವಾದ ಏನಿದೆ, ಎರಡು ವ್ಯಕ್ತಿಗಳ ಮಧ್ಯ ಏನು ವಾದ ಇದೆ, ಆ ವಾದನ ಕಂಪ್ಲೀಟ್ ಡಿಸ್ಪೋಸ್ ಆಫ್ ಮಾಡೋ ತನಕ ನಾವು ಏನು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ, ಆ ಪ್ರೊಸೀಜರೇ ಸಿವಿಲ್ ಪ್ರೊಸೀಜರ್. ಆ ಪ್ರೊಸೀಜರ್ಗೆ ಏನಂತೀವಿ? ಸಿವಿಲ್ ಪ್ರೊಸೀಜರ್. ಈಗ ನಿಮ್ಮಿಬ್ಬರ ಮಧ್ಯ, ಫಾರ್ ಎಕ್ಸಾಂಪಲ್ A ಮತ್ತು B ಎರಡು ವ್ಯಕ್ತಿಗಳಿದ್ದಾರೆ. ಸೊ ಇಬ್ಬರ ಮಧ್ಯೆ ಏನಾಗುತ್ತೆ, ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ ಆಗುತ್ತೆ. ಸೊ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ ಆದ ತಕ್ಷಣ ಈಗ ಹೋಗ್ಬಿಟ್ಟು 5 ನಿಮಿಷದಲ್ಲಿ ಸಾಲ್ವ್ ಆಗೋದಿಲ್ಲ. ಸರ್, ಇದು ನನ್ನ ಪ್ರಾಪರ್ಟಿ, ಅದು ನಿನ್ನ ಪ್ರಾಪರ್ಟಿ ಅಂತ. ಅವನ ಆರ್ಗ್ಯುಮೆಂಟ್, ಇದು ನನ್ನ ಪ್ರಾಪರ್ಟಿ, ಲಾಫುಲ್ ಓನರ್ ನಾನು. ಇವನ ಆರ್ಗ್ಯುಮೆಂಟ್, ಇದು ನನ್ನ ಪ್ರಾಪರ್ಟಿ, ಲಾಫುಲ್ ಓನರ್ ಅವನಲ್ಲ, ನಾನು ಅಂತ. ಸೊ ಇಬ್ರು ಕ್ಲೈಮ್ ಮಾಡ್ತಾ ಇರ್ತಾರೆ, ಲಾಫುಲ್ ಓನರ್ ನಾನು ಅಂತ. ಇದಕ್ಕೆ ಪ್ರೊಸೀಜರ್ ಹಿಡಿಸುತ್ತೆ. ಫಸ್ಟ್ ಪಾರ್ಟಿ ಸೂಟ್ನ ಇನ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲೇಂಟ್ ಫೈಲ್ ಮಾಡಬೇಕು. ಪ್ಲೇಂಟ್ ಫೈಲ್ ಆದಮೇಲೆ ಮುಂದ್ಗಡೆ ವ್ಯಕ್ತಿಗೆ ನೋಟಿಸ್ ಕಳಿಸ್ಬೇಕು, ಸಮನ್ಸ್ ಕಳಿಸ್ಬೇಕು. ಆ ವ್ಯಕ್ತಿ ಆ ಒಂದು ಪ್ಲೇಂಟ್ ಏನು ಫೈಲ್ ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ WS ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ತಾನೆ. ಇದೇ ಪ್ರೊಸೀಜರ್. ಅದಾದಮೇಲೆ ಏನಿದೆ ಇಬ್ರು ಬಂದು ಹೇಳಬೇಕು, ಇಶ್ಯೂಸ್ ಫ್ರೇಮ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರೇಮ್ ಆದಮೇಲೆ ಇಶ್ಯೂಸು, ಅವ್ರವ್ರ ಎವಿಡೆನ್ಸಸ್ಸು, ವಿಟ್ನೆಸಸ್ನ ಕರ್ಕೊಂಬರ್ಬೇಕು. ಆ ವಿಟ್ನೆಸಸ್ನ ಎಕ್ಸಾಮಿನೇಷನ್ ಆಗುತ್ತೆ, ಚೀಫ್ ಎಕ್ಸಾಮಿನೇಷನ್ ಆಗುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ, ಎಕ್ಸಾಮಿನೇಷನ್ ಆಗುತ್ತೆ. ಸೊ ಇದೆಲ್ಲ ಏನಿದೆ ಎವಿಡೆನ್ಸ್ನ ಕೊರಾಬೊರೇಟ್ ಮಾಡ್ತಾರೆ. ಸೊ ಆಮೇಲೆ ಒಂದು ಫೈನಲ್ ಡಿಸಿಷನಿಗೆ, ಒಂದು ನಿಲುವಿಗೆ, ಒಂದು ನಿರ್ಧಾರಕ್ಕೆ ಕೋರ್ಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಜಜ್ಮೆಂಟ್. ಆ ಜಜ್ಮೆಂಟ್ ಆದಮೇಲೆ ಡಿಗ್ರಿನ ಕೊಡ್ತಾರೆ, DECREE, ಡಿಗ್ರಿನ ಕೊಡ್ತಾರೆ. ಸೊ ಆಮೇಲೆ ಗೊತ್ತಾಗುತ್ತೆ ಈ ಪ್ರಾಪರ್ಟಿಗೆ ಲಾಫುಲ್ ಓನರ್ ಯಾರು ಓನರ್, ಕಾನೂನಿನ ಪ್ರಕಾರ ಯಾರು ನಿಜವಾದ ಮಾಲೀಕರು ಈ ಆಸ್ತಿಗೆ ಅನ್ನುವಂತಹದ್ದು ಆ ಒಂದು ಪ್ರೊಸೀಜರಿಂದ ನಾವು ಆ ಒಂದು ಸಿವಿಲ್ ಕೇಸ್ನ
ಫಾಲೋ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಬಂದ ಮೇಲೆ ಲಾಸ್ಟ್ ನಮಗೆ ಜಜ್ಮೆಂಟಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಈ ಒಂದು ಪ್ರೊಸೀಜರ್ ಏನು ಫಾಲೋ ಮಾಡ್ತೀವಿ ಅದೇ ಸಿವಿಲ್ ಪ್ರೊಸೀಜರ್. ಸಿವಿಲ್ ದಾವೆಗಳನ್ನು ಇತ್ಯರ್ಥ ಮಾಡಲು, ಓಕೆ, ಸಾಲ್ವ್ ಮಾಡಲಿಕ್ಕೆ ನಾವು ಏನು ಪ್ರೊಸೀಜರ್ ಯೂಸ್ ಮಾಡ್ತೀವಿ ಅದೇ ಸಿವಿಲ್ ಪ್ರೊಸೀಜರ್. ಆ ಸಿವಿಲ್ ಪ್ರೊಸೀಜರ್ನ ಏನು ನಾವು ಒಂದು ಆರ್ಗನೈಸ್ ಮಾಡಿ, ಓಕೆ, ಇನ್ ಸರ್ಟನ್ ಸೆಕ್ಷನ್ಸ್ ಆ್ಯಂಡ್ ಇನ್ ಸರ್ಟನ್ ಆರ್ಡರ್ಸ್ ಆ್ಯಂಡ್ ರೂಲ್ಸ್ ಏನು ಮೆನ್ಷನ್ ಮಾಡಿದ್ದೀವಿ ಆ ಕಂಪ್ಲೀಟ್ ಒಂದು ಸಂಹಿತೆಗೆ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ. ಅಂದರೆ ದ ಕೋಡ್ ವಿಚ್ ಕಂಟೈನ್ಸ್ ಸಿವಿಲ್ ಪ್ರೊಸೀಜರ್ ಇನ್ ದಿ ಫಾರ್ಮ್ ಆಫ್ ಸೆಕ್ಷನ್ಸ್, ಆರ್ಡರ್ಸ್ ಆ್ಯಂಡ್ ರೂಲ್ಸ್ ಈಸ್ ಕಾಲ್ಡ್ ಸಿವಿಲ್ ಪ್ರೊಸೀಜರ್ ಕೋಡ್. ಯಾವ ಕೋಡ್ ಸಿವಿಲ್ ಪ್ರೊಸೀಜರ್ನ ಮೆನ್ಷನ್ ಮಾಡಿದೆ ಹಾಗೂ ಆ ಸಿವಿಲ್ ಪ್ರೊಸೀಜರ್ ಏನಕ್ಕೆ ಯೂಸ್ ಆಗುತ್ತೆ ಟು ಸಾಲ್ವ್ ದಿ ಸಿವಿಲ್ ಡಿಸ್ಪ್ಯೂಟ್ಸ್, ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ. ಎನಿವೆ, ಈಗ ನೋಡೋಣ. ಇನ್ ಇಂಡಿಯಾ, ಭಾರತದಲ್ಲಿ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಗೈಡ್ಸ್ ದಿ ಮ್ಯಾನೇಜ್ಮೆಂಟ್ ಆಫ್ ಸಿವಿಲ್ ಕೇಸಸ್. ಭಾರತದಲ್ಲಿ ಈ ಒಂದು 1908ನ ಸಿವಿಲ್ ಪ್ರೊಸೀಜರ್ ಕೋಡ್ ಕಾನೂನು ಏನಿದೆ ಇದು ಸಿವಿಲ್ ಕೇಸಸ್ನ ಮ್ಯಾನೇಜ್ ಮಾಡುತ್ತೆ. ಅಂದರೆ ಅದರ ಅನುಸಾರವಾಗಿ CPCಯ ಅನುಸಾರವಾಗಿ ನಿಮ್ಮ ಸಿವಿಲ್ ಕೇಸಸ್ ನಡೆಯುತ್ತೆ. ದ ಕೋಡ್ ಈಸ್ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ಈ ಕೋಡ್ ಕಂಪ್ಲೀಟ್ ಸಂಹಿತೆ ಏನಿದೆ, ಕಂಪ್ಲೀಟ್ CPC ಕೋಡ್ ಏನಿದೆ ಇದನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ, ವಿಂಗಡಿಸಿದ್ದಾರೆ, ಬೇರ್ಪಡಿಸಿದ್ದಾರೆ. 2 ಭಾಗವಾಗಿ ಇದನ್ನ ಡಿವೈಡ್ ಮಾಡಿದ್ದಾರೆ CPCನ. ಯಾವುದು ಸರ್ 2 ಭಾಗ ಅಂದರೆ, ಫಸ್ಟ್ ಭಾಗ ಬಂದು ಫಸ್ಟ್ ಪಾರ್ಟ್ ಆಫ್ ದಿ ಕೋಡ್ ಹ್ಯಾಸ್ 158 ಸೆಕ್ಷನ್ಸ್. ಒಂದು ಭಾಗದಲ್ಲಿ 158 ಸೆಕ್ಷನ್ಸ್ ಇದೆ. ಸೊ ಈಗ ನಾವು ಬೇರ್ ಆಕ್ಟ್ ಅಲ್ಲಿ ನೋಡೋಣ. ಫಸ್ಟ್ ಭಾಗ ನೋಡಿ ಇದೆ ಬೇರ್ ಆಕ್ಟ್ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಇಲ್ಲಿ ನೋಡಿ ಸೆಕ್ಷನ್ಸ್ ಇದು ಸೆಕ್ಷನ್ 1, ಸೆಕ್ಷನ್ 2, 3, 4, 5 ಈ ಥರ ಇದು ಅಪ್ ಟು ನೋಡಿ 158 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಫಸ್ಟ್ ಪಾರ್ಟ್ ನೋಡಿ ಮೇಲ್ಗಡೆ 158 ಕಾಣಿಸ್ತಾ ಇದೆಯಾ? ಮುಂದ್ಗಡೆ ನೋಡಿ ಇಲ್ಲಿ ನಂಬರ್ 158. ಸೊ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್. ಓಕೆ, ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಫಸ್ಟ್ ಪಾರ್ಟ್ ಆಫ್ ದಿ ಕೋಡ್ ಕಂಟೈನ್ಸ್ 158 ಸೆಕ್ಷನ್ಸ್. ಫಸ್ಟ್ ಪಾರ್ಟ್ ಒಂದು ಭಾಗದಲ್ಲಿ 158 ಸೆಕ್ಷನ್ಸ್. ಆಮೇಲೆ ಇನ್ನೊಂದು ಭಾಗ ದಟ್ ಈಸ್ ಫಸ್ಟ್ ಶೆಡ್ಯೂಲ್ ಹ್ಯಾಸ್ 51 ಆರ್ಡರ್ಸ್ ಅಂಡ್ ರೂಲ್ಸ್. ಇನ್ನೊಂದು ಭಾಗ ಏನು, ಅದಕ್ಕೆ ನಾವು ಇನ್ನೊಂದು ಭಾಗಕ್ಕೆ ಫಸ್ಟ್ ಶೆಡ್ಯೂಲ್ ಅಂತ ಕರಿತೀವಿ. ಆ ಫಸ್ಟ್ ಶೆಡ್ಯೂಲ್ ಅಲ್ಲಿ 51 ಆರ್ಡರ್ಸ್ ಇದೆ ನೋಡಿ. ಇನ್ನೊಂದು ಭಾಗ, ಈಗ ಒಂದು ಭಾಗದಲ್ಲಿ 158 ಸೆಕ್ಷನ್ ನೋಡಿದ್ರಿ, ಈಗ ಅದ್ರ ಕೆಳಗಡೆನೆ ಇನ್ನೊಂದು ಭಾಗ ಇದೆ, ಅದಕ್ಕೆ ನಾವು ಫಸ್ಟ್ ಶೆಡ್ಯೂಲ್ ಅಂತ ಕರಿತೀವಿ. ಹೆಸರು ನೋಡಿ ಫಸ್ಟ್ ಶೆಡ್ಯೂಲ್. ಈ ಫಸ್ಟ್ ಶೆಡ್ಯೂಲ್ ಅಲ್ಲಿ 51 ಆರ್ಡರ್ಸ್ ಇದೆ. ಇದು ನೋಡಿ ಆರ್ಡರ್ ನಂಬರ್ 1 ಇದು. ಓಕೆ, ಕಾಣಿಸ್ತಾ ಇದೆಯಾ? ಇದು ಆರ್ಡರ್ ನಂಬರ್ 1. ಇದೇ ರೀತಿ ನೋಡಿ ಆರ್ಡರ್ ನಂಬರ್ 2 ಕೆಳಗಡೆ ಕಾಣಿಸ್ತಾ ಇದೆಯಾ? ಫ್ರೇಮ್ ಆಫ್ ಸೂಟ್, ಇದು ಆರ್ಡರ್ ನಂಬರ್ 2. ಈ ತರ ಎಷ್ಟು ಆರ್ಡರ್ಸ್ ಇದೆ ನೋಡಿ, ಅರೌಂಡ್ 51 ಆರ್ಡರ್ಸ್ ಇದೆ ಅಂತ ಮೆನ್ಷನ್ ಆಗಿದೆ. ನೋಡೋಣ ನಾವು 52 ಆರ್ಡರ್ಸ್. ಓಕೆ, 52 ಆರ್ಡರ್ಸ್ ಇಲ್ಲಿದೆ ನೋಡಿ 52 ಆರ್ಡರ್ಸ್. ಮಿಸ್ಲೇನಿಯಸ್ ಪ್ರಾವಿಷನ್ ಇಲ್ಲಿದೆ. ಆರ್ಡರ್ L1 ಅಂದ್ರೆ ರೋಮನ್ ಅಲ್ಲಿ 51 ಅಂತ, ಎಲ್ ಅಂದ್ರೆ 50. ಓಕೆ, ಆರ್ಡರ್ 50 ಅಂದ್ರೆ ಏನು, ಎಲ್ ಅಂತ. ಓಕೆ, ಸೊ ಕೆಲವರಿಗೆ ಗೊತ್ತಿರೋದಿಲ್ಲ, ನಾನು ಕ್ಲಾರಿಟಿ ಮಾಡಿಬಿಡ್ತೀನಿ. ಜಸ್ಟ್ ಎ ಸೆಕೆಂಡ್. ನಂಬರ್ 50 ಅಂಡರ್ ರೋಮನ್ ನೋಡಿ ಮೆನ್ಷನ್ ಆಗಿದೆ. ದ ರೋಮನ್ ನ್ಯೂಮೆರಲ್ ಫಾರ್ 50 ಈಸ್ ಎಲ್. ಅಂದ್ರೆ ಎಲ್ ಮೀನ್ಸ್ 50 ಅಂತ ಅರ್ಥ. ಎಲ್ ಮೀನ್ಸ್ ಏನು, 50. ಎಲ್ ಅಂದ್ರೆ 50 ಅಂತ. ಸೊ ಇಲ್ಲಿ ನೋಡಿ ಆರ್ಡರ್ ಎಲ್ ಅಂದ್ರೆ ಆರ್ಡರ್ 50 ಇದು. ನೆಕ್ಸ್ಟ್ ಆರ್ಡರ್ L1 ಅಂದ್ರೆ 51 ಅಂತ. ಓಕೆ, 51 ಆರ್ಡರ್ಸ್ ಇದೆ.
ಇದು ರೋಮನ್ ಅಲ್ಲಿ ಕೊಟ್ಟಿದ್ದಾರೆ. L1 ಅಂದ್ರೆ L ಅಂದ್ರೆ 51 ಅಂದ್ರೆ 1 51. ಓಕೆ, ಸೊ 51 ಆರ್ಡರ್ ಇದೆ ನೋಡಿ. ಇಲ್ಲೆಷ್ಟಿದೆ ಫಸ್ಟ್ ಶೆಡ್ಯೂಲ್ ಅಲ್ಲಿ 51 ಆರ್ಡರ್ಸ್. ಕ್ಲಿಯರಾ? ನಮ್ಮ CPC-ನ ಏನ್ ಮಾಡಿದ್ದಾರೆ, 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ 158 ಸೆಕ್ಷನ್ಸ್, ಆಮೇಲೆ ಇನ್ನೊಂದು ಪಾರ್ಟ್ ಹೆಸರು ಫಸ್ಟ್ ಶೆಡ್ಯೂಲ್ ಅಂತ, ಅದರಲ್ಲಿ 51 ಆರ್ಡರ್ಸ್ ಇದೆ ಹಾಗೂ ಅಂಡ್ ರೂಲ್ಸ್ ಇದೆ. ಸರ್, ಈಗ ಇದು ರೂಲ್ಸ್ ಅಂದ್ರೆ ಏನು? ಆರ್ಡರ್ಸ್ ನೋಡಿದ್ವಿ ಸರ್ ನಾವು. ರೂಲ್ಸ್ ಅಂದ್ರೆ ಏನು ಅಂದ್ರೆ, ರೂಲ್ಸ್ ಏನು ಇಲ್ಲ, ಜಸ್ಟ್ ನೀವೇನು ಆರ್ಡರ್ ನೋಡಿದ್ದೀರಾ, ಓಕೆ, ಏನು ಆರ್ಡರ್ಸ್ ನೋಡಿದ್ದೀರಾ, ಆ ಆರ್ಡರ್ಸ್ ಕೆಳಗಡೆ ಸರ್ಟೈನ್ ನಿಯಮಗಳಿರುತ್ತವೆ, ಅದೇ ರೂಲ್ಸ್. ನೋಡಿ, ಈಗ ಫಸ್ಟ್ ಆರ್ಡರ್ ನೋಡ್ತಾ ಇದ್ದೀರಾ ನೀವು. ಫಸ್ಟ್ ಆರ್ಡರ್ ನೋಡಿದ್ರಾ, ಪಾರ್ಟೀಸ್ ಟು ದಿ ಸೂಟ್. ಫಸ್ಟ್ ಆರ್ಡರಿನ ನೇಮು ಪಾರ್ಟೀಸ್ ಟು ದಿ ಸೂಟ್. ಇದರಲ್ಲಿ ನೋಡಿ, ಪಾರ್ಟಿ ಯಾರನ್ನ ನಾವು ಪ್ಲೇಂಟಿಫ್ ಆಗಿ ಜಾಯಿನ್ ಮಾಡಬಹುದು, ಹೂ ಮೇ ಬಿ ಜಾಯಿನ್ಡ್ ಅಸ್ ಪ್ಲೇಂಟಿಫ್. ಓಕೆ, ಇದೇ ರೂಲ್ಸ್. ರೂಲ್ ನಂಬರ್ ಏನು? ಆರ್ಡರ್ 1 ರೂಲ್ 1 ಏನು? ಹೂ ಮೇ ಬಿ ಜಾಯಿನ್ಡ್ ಆಸ್ ಪ್ಲೇಂಟಿಫ್. ಪ್ಲೇಂಟಿಫ್ ಆಗಿ ಯಾರನ್ನ ನಾವು ಜಾಯಿನ್ ಮಾಡಬಹುದು. ಪ್ಲೇಂಟಿಫ್ ಅಂದ್ರೆ ಯಾರು ಸಿವಿಲ್ ದಾವೆನ ಹೂಡ್ತಿದ್ದಾರೆ, ಓಕೆ, ಯಾರು ಸೂಟ್ ನ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ, ಸಿವಿಲ್ ಕೇಸ್ ನ ಫೈಲ್ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಪ್ಲೇಂಟಿಫ್ ಅಂತ ಕರಿತೀವಿ. ಓಕೆ, ಸೊ ಆರ್ಡರ್ 1 ರೂಲ್ 1 ಏನ್ ಹೇಳುತ್ತೆ, ಯಾರನ್ನ ನಾವು ಪ್ಲೇಂಟಿಫ್ ಆಗಿ ಜಾಯಿನ್ ಮಾಡಬಹುದು. ಆರ್ಡರ್ 1 ರೂಲ್ 2 ಏನ್ ಹೇಳುತ್ತೆ, ಪವರ್ ಆಫ್ ಕೋರ್ಟ್ ಟು ಆರ್ಡರ್ ಸೆಪರೇಟ್ ಟ್ರಯಲ್. ಓಕೆ, ಆರ್ಡರ್ 1 ರೂಲ್ 3 ಏನ್ ಹೇಳುತ್ತೆ, ಹೂ ಮೇ ಬಿ ಜಾಯಿನ್ಡ್ ಅಸ್ ಡಿಫೆಂಡೆಂಟ್. ಡಿಫೆಂಡೆಂಟ್ ಆಗಿ ಯಾರನ್ನ ನಾವು ಜಾಯಿನ್ ಮಾಡಬಹುದು, ಯಾರ ವಿರುದ್ಧ ನಾವು ಸಿವಿಲ್ ದಾವೆ ಹಾಕಿದೀವಿ ಅವರು ಡಿಫೆಂಡೆಂಟ್ ಆಗ್ತಾರೆ. ಓಕೆ, ಯಾವ ವ್ಯಕ್ತಿ ಸಿವಿಲ್ ದಾವೆ ಹೂಡಿದಾನೆ ಅವ್ನು ಪ್ಲೇಂಟಿಫ್ ಆಗ್ತಾನೆ. ಸೊ ಇದು ಸಪ್ರೇಟ್ ಇದೆಯಲ್ಲ, ಇವೆಲ್ಲ ರೂಲ್ಸ್. ಅಂದ್ರೆ ಒಂದೊಂದು ಆರ್ಡರ್ ಅಲ್ಲಿ ಸಪ್ರೇಟ್ ರೂಲ್ಸ್ ಬರ್ತಾ ಹೋಗುತ್ತೆ. ನೋಡಿ, ಆರ್ಡರ್ 1 ಅಲ್ಲಿ ಹೆಚ್ಚು ಕಡಿಮೆ ನಿಮಗೆ 13 ರೂಲ್ಸ್ ಇದೆ. ಅದೇ ತರ ಆರ್ಡರ್ 2 ಅಲ್ಲಿ 7 ರೂಲ್ಸ್ ಇದೆ. ಅದೇ ತರ ಆರ್ಡರ್ 3 ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 6 ರೂಲ್ಸ್ ಇದೆ. ಆರ್ಡರ್ 4 ಅಲ್ಲಿ 2 ರೂಲ್ ಇದೆ. ಸೊ ಈ ತರ 51 ಆರ್ಡರ್ಸ್ ಇದೆ. 51 ಆರ್ಡರ್ಸ್ ಅಲ್ಲೂ ಕೆಳಗಡೆ ರೂಲ್ಸ್ ಇರುತ್ತೆ. ಅದರಲ್ಲಿ ಅತ್ಯಂತ ದೊಡ್ಡ ಆರ್ಡರ್ ಯಾವುದು ಅಂದ್ರೆ ಆರ್ಡರ್ 21. ನೋಡಿ ಇಲ್ಲಿ, ಜಸ್ಟ್ ಎ ಸೆಕೆಂಡ್. ಇಲ್ಲಿದೆ ನೋಡಿ, ಆರ್ಡರ್ 21 ಕಾಣಿಸ್ತಾ ಇದೆಯಾ? ಆರ್ಡರ್ 21 ರೋಮನ್ ಅಲ್ಲಿ ಎಕ್ಸ್ ಮೀನ್ಸ್ 10, ಓಕೆ, ಡಬಲ್ ಎಕ್ಸ್ ಮೀನ್ಸ್ 20, ಈ ಕಡೆ 21. ಆರ್ಡರ್ 21 ಇದು ತುಂಬಾ ದೊಡ್ಡ ಆರ್ಡರ್. ಯಾಕೆ ಅಂದ್ರೆ ಇದರಲ್ಲಿ 100ಕ್ಕಿಂತ ಜಾಸ್ತಿ ರೂಲ್ಸ್ ಇದೆ. ನೋಡಿ, ರೂಲ್ ನಂಬರ್ 1, ರೂಲ್ ನಂಬರ್ 2. ಈಗ ಹಂಗೆ ಕೆಳಗಡೆ ಹೋಗ್ತೀನಿ. ಇದೆಲ್ಲ ನಾನು ನಿಮಗೆ ಪ್ರಾಕ್ಟಿಕಲ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಕ್ಲಿಯರ್ ಆಗಬೇಕು. ನೋಡಿ, ರೂಲ್ಸ್ ನಂಬರ್ 3 ಮೇಲ್ಗಡೆ 1 2 ನೋಡಿದ್ವಿ. ನೋಡಿ, 1 2 3 4 5 6 7 8 9 10 11 30, ಓಕೆ, 27 32 44, ನೋಡಿ 57, ಓಕೆ, 58 60 66 80 96 97 98 99 100 101 2 3 4 5 6 ಅಪ್ ಟು ಎಷ್ಟಿದಾವೆ ಆರ್ಡರ್? ಎಷ್ಟು ರೂಲ್ಸ್ ಇದಾವೆ? ಆರ್ಡರ್ 21 ಅಲ್ಲಿ ಎಷ್ಟು ಇದಾವೆ? 106, 106 ರೂಲ್ಸ್ ಇದೆ. ಅತ್ಯಂತ ದೊಡ್ಡ ಆರ್ಡರ್ ಯಾವುದು ನಮ್ಮಲ್ಲಿ? ಆರ್ಡರ್ ನಂಬರ್ 21. ಆರ್ಡರ್ ನಂಬರ್ 21 ಕಂಟೈನ್ಸ್ 106 ರೂಲ್ಸ್. 106 ರೂಲ್ಸ್ ಇದೆ, ನಿಯಮಗಳಿದೆ ಆರ್ಡರ್ 21 ಅಲ್ಲಿ. ಸೊ ನಮ್ಮ CPC ಅಲ್ಲಿ 2 ಭಾಗಗಳು. ಒಂದು ಭಾಗದಲ್ಲಿ 158 ಕಲಂಗಳು, ಸೆಕ್ಷನ್ಗಳಿದ್ದಾವೆ. ಇನ್ನೊಂದು ಪಾರ್ಟ್, ದಟ್ ಈಸ್ ಅದರ ಹೆಸರು, ಇನ್ನೊಂದು ಪಾರ್ಟಿನ ಹೆಸರು, ಇನ್ನೊಂದು ಭಾಗದ ಹೆಸರು ಫಸ್ಟ್ ಶೆಡ್ಯೂಲ್ ಅಂತ. ಅದರಲ್ಲಿ 51 ಆರ್ಡರ್ಸ್ ಇದೆ ಹಾಗೂ ಪ್ರತಿಯೊಂದು ಆರ್ಡರಿನ ಅಡಿಯಲ್ಲಿ ಕೆಲವು ನಿಯಮಗಳು, ರೂಲ್ಸ್ಗಳು ಬರ್ತವೆ. ಅದರಲ್ಲಿ ಅತ್ಯಂತ ದೊಡ್ಡ ಆರ್ಡರ್ ಅಂದ್ರೆ ಆರ್ಡರ್ 21. ಓಕೆ, ಅದರಲ್ಲಿ 106 ನಿಯಮಗಳು, ರೂಲ್ಸ್ ಬರ್ತವೆ. ಎಲ್ಲ ಆರ್ಡರ್ಸ್ ಅಲ್ಲೂ ರೂಲ್ಸ್ ಇರ್ತವೆ. ದ ಆರ್ಡರ್ಸ್ ಅಂಡ್ ರೂಲ್ಸ್ ಕಂಟ್ರೋಲ್ ಸಿವಿಲ್ ಪ್ರೊಸೀಡಿಂಗ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಆರ್ಡರ್ಸ್ ಅಂಡ್ ರೂಲ್ಸ್ ಏನಿದೆ ಅದು ಸಿವಿಲ್ ಪ್ರೊಸೀಡಿಂಗ್ಸ್ ನ ಕಂಟ್ರೋಲ್ ಮಾಡುತ್ತೆ. ದ ಸಿವಿಲ್ ಪ್ರೊಸೀಜರಲ್ ಲಾ CPC ಎಕ್ಸ್ಪ್ಲೈನ್ ಹೌ ಟು ಸೆಟಲ್ ಸಿವಿಲ್ ಡಿಸ್ಅಗ್ರಿಮೆಂಟ್. ಈ CPC ಏನ್ ಮಾಡುತ್ತೆ, ಯಾವ್ದಾದ್ರೂ 2 ವ್ಯಕ್ತಿಗಳ ಮಧ್ಯೆ ಡಿಸ್ಪ್ಯೂಟ್ ಆದ್ರೆ, ಪಾರ್ಟೀಸ್ ಮಧ್ಯ ಡಿಸ್ಪ್ಯೂಟ್ ಆದ್ರೆ, ಆ ಒಂದು ಡಿಸ್ಅಗ್ರಿಮೆಂಟ್ ನ ನಾವು ಹೇಗೆ ಸೆಟಲ್ ಮಾಡಬೇಕು ಅನ್ನುವಂತಹ ಪ್ರೊಸೀಜರ್ನ ನಮಗೆ CPC ಕೊಡುತ್ತೆ. ದಿಸ್ ಪ್ರೊಸೀಜರಲ್ ಲೆಜಿಸ್ಲೇಷನ್ ಅಂದ್ರೆ ಕಾನೂನು, ಲೆಜಿಸ್ಲೇಷನ್ ಅಂದ್ರೆ ಕಾನೂನು, ಗವರ್ನ್ಸ್ ದಿ ಕಂಟ್ರೀಸ್ ಸಿವಿಲ್ ಲಿಟಿಗೇಷನ್ ಪ್ರೊಸೀಜರ್. ಅಂದ್ರೆ ಈ ಒಂದು ಸಿವಿಲ್ ಕಾನೂನು ಏನಿದೆ, ಸಿವಿಲ್ ಲಿಟಿಗೇಷನ್ ಪ್ರೊಸೀಜರ್, ನಮ್ಮ ಭಾರತದ ಸಿವಿಲ್ ಮೊಕದ್ದಮೆಗಳು ಹೇಗಾಗಬೇಕು, ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು, ವಾಟ್ ಇಸ್ ದಿ ಪ್ರೊಸೀಜರ್ ಅನ್ನುವಂಥದ್ದು ಗವರ್ನ್ ಮಾಡುತ್ತೆ.
ಸಿನ್ಸ್ ಇಟ್ಸ್ ಇನಾಕ್ಟ್ಮೆಂಟ್ ಇನ್ 1908, ಇದು ಯಾವಾಗ ಇನಾಕ್ಟ್ ಆಗಿರೋದು, ರಚನೆ ಆಗಿದ್ದು, ಚಾಲ್ತಿಯಲ್ಲಿ ಬಂದಿದ್ದು 1908 ಅಲ್ಲಿ. ದ ಸಿವಿಲ್ ಪ್ರೊಸೀಜರ್ ಕೋಡ್ ಹ್ಯಾಸ್ ಅಂಡರ್ಗಾನ್ ಸಮ್ ಮಾಡಿಫಿಕೇಶನ್ಸ್. ಸೊ 1908ರ ಕಾನೂನು ಆವಾಗಿಂದ ಇಲ್ಲಿವರೆಗೂ 2024 ಡಿಸೆಂಬರ್, ಅಂದ್ರೆ ನೀವು ಇನ್ನು ಮುಂದೆ ಫ್ಯೂಚರಲ್ಲೂ ಇದೇ ಓದ್ತೀರಾ. ಸೊ 100+, ಓಕೆ, 125 ಇಯರ್ಸ್, ಅದಕ್ಕಿಂತ ಜಾಸ್ತಿ ಇದಕ್ಕೇನಿದೆ ಏಜ್ ಇದೆ. ಅಷ್ಟೊಂದು ಓಲ್ಡ್ ಕಾನೂನು ಇದು, ಅರೌಂಡ್ 125+. ಓಕೆ, ಅಷ್ಟು ಓಲ್ಡ್ ಕಾನೂನು ಸಮ್ ಮಾಡಿಫಿಕೇಶನ್ಸ್, ಅಮೆಂಡ್ಮೆಂಟ್ ಆಗಿದೆ. ಯಾಕಂದ್ರೆ 1908 ಅಲ್ಲಿ ಏನಿತ್ತು ಡಿಸ್ಪ್ಯೂಟ್ಸು, ಅದೇ ಡಿಸ್ಪ್ಯೂಟು ಈಗ 100 ಇಯರ್ಸ್ ಆದಮೇಲೆ 2024 ಅಲ್ಲಿ 25 ಇರೋದಿಲ್ಲ. ಹಾಗಾಗಿ ಅವಾಗ ಇದನ್ನ ಮಾಡಿಫೈ ಕೂಡ ಮಾಡಿದ್ದಾರೆ, ಚೇಂಜಸ್, ಅಪ್ಡೇಟ್, ಓಕೆ, ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ. CPC is a basic law. It does not conflict with any other local or special law in effect. ಈ ಒಂದು CPC ಏನಿದೆ ಬೇಸಿಕ್ ಲಾ ಆಗಿರುತ್ತೆ. ಓಕೆ, ಇಟ್ ಡಸ್ ನಾಟ್ ಕಾನ್ಫ್ಲಿಕ್ಟ್ ವಿತ್ ಎನಿ ಲೋಕಲ್ ಆರ್ ಸ್ಪೆಷಲ್ ಲಾ. ಇದು ಯಾವುದೇ ತರಹದ ಲೋಕಲ್ ಲಾ ಹಾಗೂ ಸ್ಪೆಷಲ್ ಲಾನ ಕಾಂಟ್ರಾಡಿಕ್ಟ್ ಮಾಡಲ್ಲ, ಕಾನ್ಫ್ಲಿಕ್ಟ್ ಮಾಡಲ್ಲ. ಕಾನ್ಫ್ಲಿಕ್ಟ್ ಅಂದ್ರೆ ವಿರುದ್ಧ ಹೋಗಲ್ಲ. CPC ವಿರುದ್ಧ ಹೋಗಲ್ಲ. ಯಾರ ವಿರುದ್ಧ ಹೋಗಲ್ಲ? ಯಾವುದೇ ಲೋಕಲ್ ಕಾನೂನಿನ ವಿರುದ್ಧ ಅಥವಾ ಯಾವುದೇ ಸ್ಪೆಷಲ್ ಕಾನೂನಿನ ವಿರುದ್ಧ ಹೋಗಲ್ಲ. ಸರ್, ಈಗ ಇದು ಲೋಕಲ್ ಕಾನೂನು ಅಂದ್ರೆ ಏನು, ಸ್ಪೆಷಲ್ ಕಾನೂನು ಅಂದ್ರೆ ಏನು? ಲೋಕಲ್ ಕಾನೂನು ಅಂದ್ರೆ, ಫಾರ್ ಎಕ್ಸಾಂಪಲ್, ಕರ್ನಾಟಕ ಸರ್ಕಾರ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್, ಓಕೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ, ಇದು ಏನಾಗುತ್ತೆ? ಲೋಕಲ್ ಲಾ ಆಗುತ್ತೆ. ಯಾಕೆ ಲೋಕಲ್ ಲಾ ಆಗುತ್ತೆ? ಯಾಕಾಗುತ್ತೆ ಲೋಕಲ್ ಲಾ? ಯಾಕೆ ಲೋಕಲ್ ಲಾ ಅಂದ್ರೆ, ಇದು ಭೂ ಸುಧಾರಣಾ ಕಾಯ್ದೆ, ಓಕೆ, ಇದು ಬರೀ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕರ್ನಾಟಕಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಮಧ್ಯಪ್ರದೇಶಲ್ಲಿ ಆಗಲ್ಲ. ಇಟ್ ಈಸ್ ಎ ಲೋಕಲ್ ಲಾ. ಯಾಕಂದ್ರೆ ಇದು ನಮ್ಮ ಕರ್ನಾಟಕ ಲೆಜಿಸ್ಲೇಚರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿರುವಂತಹ ಕಾನೂನು. ಇದು ಕರ್ನಾಟಕ ಎಲ್ಲಿದೆ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಆಗೋದಲ್ಲ, ಕೇರಳದಲ್ಲಿ ಆಗೋದಿಲ್ಲ. ಅದೇ ರೀತಿ UP ಅಲ್ಲಿ ಮಾಡಿರೋಂಥ ಕಾನೂನು ಸ್ಟೇಟ್ ಲಿಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ಮೇಲೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಪ್ರತಿಯೊಂದು ರಾಜ್ಯ ಏನು ತನ್ನ ಒಂದು ಜೂರಿಸ್ಡಿಕ್ಷನ್ಗೆ ನ್ಯಾಯ ವ್ಯಾಪ್ತಿಗೆ ಕಾನೂನು ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು ಲೋಕಲ್ ಲಾ ಅಂತೀವಿ. ಲೋಕಲ್ ಲಾ ಎಫೆಕ್ಟ್ ಬರೀ ಆ ಒಂದು ಸ್ಟೇಟಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ. ಸ್ಟೇಟ್ ಅಥವಾ ಪರ್ಟಿಕ್ಯುಲರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್, ರಾಜ್ಯ ಸರ್ಕಾರ ಹೇಗೆ ಕಾನೂನು ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್. ಇಲ್ಲಪ್ಪ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನು ಮಾಡ್ತೀವಿ, ಅದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗಬೇಕು. ಸೊ ಉತ್ತರ ಕರ್ನಾಟಕ ಅಪ್ಲಿಕೇಬಲ್ ಆಗುವಂತ ಕಾನೂನು ಮಾಡಬಹುದು, ಓಕೆ, ಅದು ಲೋಕಲ್ ಲಾ ಆಗುತ್ತೆ. ಇಲ್ಲಪ್ಪ, ನಾವು ಕಾನೂನು ಮಾಡ್ತೀವಿ ಥ್ರೂಔಟ್ ಕರ್ನಾಟಕ ಅಪ್ಲಿಕೇಬಲ್ ಆಗುತ್ತೆ, ಅದನ್ನು ಕೂಡ ಲೋಕಲ್ ಲಾ ಆಗುತ್ತೆ. ಯಾಕಂದ್ರೆ ಅದು ಕರ್ನಾಟಕ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಬೇರೆ ರಾಜ್ಯಕ್ಕೂ ಆಗಲ್ಲ. ಸೊ ಇದು ಲೋಕಲ್ ಲಾ. ಸರ್, ಈಗ ಸ್ಪೆಷಲ್ ಲಾ ಅಂದ್ರೆ ಏನು ಸರ್ ಅಂದ್ರೆ, ಇದು ಒಂಥರ ಕಾನೂನು ಥ್ರೂಔಟ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಒಂದು ಸಬ್ಜೆಕ್ಟ್ಗೆ ಮಾತ್ರ ಡೀಲ್ ಮಾಡುತ್ತೆ, ಒಂದು ಸಬ್ಜೆಕ್ಟ್ ಮಾತ್ರ ಡೀಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪ್ರಾಪರ್ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ ನಿಮ್ಮ ಬೇರೆ ಫ್ಯಾಮಿಲಿ ಡಿಸ್ಪ್ಯೂಟ್. ಓಕೆ, ಕರ್ನಾಟಕದಲ್ಲಿರೋರಿಗೆ ಫ್ಯಾಮಿಲಿ ಲಾ ಸಪರೇಟು, ಮಧ್ಯಪ್ರದೇಶದಲ್ಲಿರೋರಿಗೆ ಫ್ಯಾಮಿಲಿ ಲಾ ಸಪರೇಟು, ಬಿಹಾರ್ UPಗೆ ಫ್ಯಾಮಿಲಿ ಲಾ, ಓಕೆ, ಸಪರೇಟು, ಆ ಥರ ಇರೋದಿಲ್ಲ. ಎಲ್ಲರಿಗೂ ಫ್ಯಾಮಿಲಿ ಲಾ, ಫ್ಯಾಮಿಲಿ ಕೋರ್ಟು ಅಂದರೆ ಸೇಮು. ಎಲ್ಲ ಸ್ಟೇಟು, ಎಲ್ಲ ರಾಜ್ಯಗಳು, ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲೂ ಫ್ಯಾಮಿಲಿ ಕೋರ್ಟು ಸೇಮು ಪವರು, ಫಂಕ್ಷನ್ಸು. ಬಟ್ ಏನು ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ಅಂದರೆ, ಸ್ಪೆಷಲ್ ಲಾದಲ್ಲಿ ಇವರು ಬರೇ ಫ್ಯಾಮಿಲಿ ಮ್ಯಾಟರ್ಸ್ ನೋಡ್ತಾರೆ. ಅಂದರೆ ಒಂದು ಸ್ಪೆಷಲ್ ಲಾ ಅಂದರೆ ಒಂದು ಸ್ಪೆಷಲ್ ಸಬ್ಜೆಕ್ಟ್, ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಇವರು ಏನು ಮಾಡ್ತಾರೆ, ಕೇಸಸ್ನ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್ ಇದೆ, ಅದು ಕೂಡ ಸ್ಪೆಷಲ್ ಲಾ. ಯಾಕಂದ್ರೆ ಬರೀ ಇನ್ಕಮ್ ಟ್ಯಾಕ್ಸ್ ನೋಡುತ್ತೆ, ಓಕೆ, ಬೇರೆ ನೋಡಲ್ಲ. ಫ್ಯಾಮಿಲಿ ಲಾ ಬರೀ ಫ್ಯಾಮಿಲಿ ಮ್ಯಾಟರ್ಸ್ ನೋಡುತ್ತೆ. ಸ್ಪೆಷಲ್ ಲಾ ಅದು ಬರೀ ಫ್ಯಾಮಿಲಿ ರಿಲೇಟೆಡ್. ಓಕೆ, ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ನಾವು ಸ್ಪೆಸಿಫಿಕ್ ಅದೇ ವಿಷಯದ ಮೇಲೆ ನಾವು ಕಾನೂನು ಮಾಡಿಬಿಟ್ರೆ ಅದು ಸ್ಪೆಷಲ್ ಲಾ ಆಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಲೋಕಲ್ ಲಾ ಅಂಡ್ ಸ್ಪೆಷಲ್ ಲಾ. ಇಫ್ ಎ ಸ್ಪೆಷಲ್ ಲಾ ಕಾಂಟ್ರಾಡಿಕ್ಟ್ಸ್ ದಿ ಸಿವಿಲ್ ಪ್ರೊಸೀಜರ್ ಕೋಡ್, ಏನಾದರೂ ಒಂದು ಸ್ಪೆಷಲ್ ಲಾ ಇದೆ ಅಥವಾ ಲೋಕಲ್ ಲಾ ಇದೆ, ಅದು ಕಾಂಟ್ರಾಡಿಕ್ಟ್ ಆಯಿತು. ಕಾಂಟ್ರಾಡಿಕ್ಟ್ ಅಂದ್ರೆ ವಿರುದ್ಧ, ಅಗೇನೆಸ್ಟ್. CPC ಅಗೇನೆಸ್ಟ್, CPC ವಿರುದ್ಧ ನಿಂತ್ಕೊಂತು. ಯಾವುದಾದ್ರೂ ಒಂದು ರಾಜ್ಯದ್ದು ಲೋಕಲ್ ಲಾ ಅಥವಾ ನಮ್ಮ ಒಂದು ಸ್ಪೆಷಲ್ ಲಾ ನಮ್ಮ CPC ವಿರುದ್ಧ ನಿಂತ್ಕೊಂತು, ಕಾಂಟ್ರಾಡಿಕ್ಟ್ ಆಯಿತು. ಓಕೆ, ಅವಾಗ ಏನಾಗುತ್ತೆ, ದ ಸ್ಪೆಷಲ್ ಲಾ ಈಸ್ ಮೋರ್ ಇಂಪಾರ್ಟೆಂಟ್. ಸ್ಪೆಷಲ್ ಲಾ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಅದು ಸಸ್ಟೈನ್ ಆಗುತ್ತೆ, ಅದಕ್ಕೆ ಅದು ಪ್ರಿವೀಲ್ ಆಗುತ್ತೆ, ಅದಕ್ಕೆ ನಾವು ಪ್ರಿಯಾರಿಟಿ ಕೊಡಬೇಕು. ಇಫ್ ಎ ಪ್ರಾಬ್ಲಮ್ ಈಸ್ ನಾಟ್ ಅಡ್ರೆಸ್ಡ್ ಬೈ ಲೋಕಲ್ ಆರ್ ಜನರಲ್ ಲಾ, ಅಂದರೆ ಪ್ರೊಸೀಜರಲ್ ಏನಾದರೂ ಸಿವಿಲ್ ಪ್ರೊಸೀಜರ್ ಅಲ್ಲಿ ಲೋಕಲ್ ಲಾದಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಟೈಮಲ್ಲಿ CPCಯ ಮುಖಾಂತರ ಅದರ ಪ್ರೊಸೀಜರ್ನ ನಾವು ಫುಲ್ಫಿಲ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಲೋಕಲ್ ಲಾದಲ್ಲಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಅಂದರೆ ನಾವು ಸಿವಿಲ್ ಪ್ರೊಸೀಜರ್ ನೋಡುವಂಥ ಅವಶ್ಯಕತೆ ಇಲ್ಲ. ಆ ಲೋಕಲ್ ಲಾದಲ್ಲಿ ಏನು ಪ್ರೊಸೀಜರ್ ಕೊಟ್ಟಿದ್ದಾರೆ ಆ ಪ್ರೊಸೀಜರ್ ಪ್ರಕಾರ ನೀವು ನಿಮ್ಮ ಕೇಸ್ನ ಫೈಲ್ ಮಾಡ್ಬೋದು. ಒಂದು ಕಾನೂನಿದೆ ಲೋಕಲ್ ಲಾ, ಆ ಕಾನೂನಲ್ಲಿ ಏನಾದರೂ ಪ್ರೊಸೀಜರ್ ಕೊಟ್ಟಿದ್ರೆ, ಈ ಒಂದು ಕಾನೂನಲ್ಲಿ ಬರುವಂತಹ ಏನಾದರೂ ವಿವಾದಗಳು, ಡಿಸ್ಪ್ಯೂಟ್ಗಳು ಅರೈಸ್ ಆದರೆ, ಸೊ ನೀವು ಈ ಥರ ಮಾಡಬೇಕು, ಈ ಕೋರ್ಟಲ್ಲಿ ಅಪ್ಲೈ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಆ ಲೋಕಲ್ ಲಾದಲ್ಲೇ ಪ್ರೊಸೀಜರ್ ಕೊಟ್ಬಿಟ್ಟಿದ್ರೆ ನೀವು CPCನ ನೋಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಆ ಒಂದು ಲೋಕಲ್ ಲಾದಲ್ಲಿ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನೀವು ಕೇಸ್ನ ಮೊಕದ್ದಮೆನ ನಡೆಸಬಹುದು. ಇನ್ ಕೇಸ್ ಅದರಲ್ಲಿ ಲೋಕಲ್ ಲಾದಲ್ಲಿ ಏನು ಪ್ರೊಸೀಜರ್ ಕೊಟ್ಟಿಲ್ಲಪ್ಪ, ಓಕೆ, ಸುಮ್ಮನೆ ಪ್ರಾವಿಷನ್ ಇದೆ, ಅದು ಬಿಟ್ಟರೆ ಪ್ರೊಸೀಜರ್ ಕೊಟ್ಟಿಲ್ಲ ಅಂತ ಟೈಮಲ್ಲಿ CPCಯ ಮುಖಾಂತರ CPCಯ ಪ್ರೊಸೀಜರಿನ ಪ್ರಕಾರ ಡಿಸ್ಪ್ಯೂಟ್ನ ಬಗೆಹರಿಸಬೇಕು, ವಿವಾದನ ಬಗೆಹರಿಸಬೇಕು. ದ ಸಿವಿಲ್ ಪ್ರೊಸೀಜರ್ ಕೋಡ್ addresses many civil litigation related topics. The civil procedure code covers several important components. ಈ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ ತುಂಬಾ ಅಂದರೆ ತುಂಬ ಲಿಟಿಗೇಷನ್ ರಿಲೇಟೆಡ್ ಟಾಪಿಕ್ಸು ಹಾಗೂ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ನ ಇನ್ಕ್ಲೂಡ್ ಮಾಡಿರುತ್ತದೆ. ಅದರಲ್ಲಿ ಫಸ್ಟ್ ಏನಂದರೆ ಜೂರಿಸ್ಡಿಕ್ಷನ್, ನ್ಯಾಯ ವ್ಯಾಪ್ತಿ. ದ CPC ಸ್ಪೆಸಿಫೈಸ್ ದ ಗೈಡ್ಲೈನ್ಸ್ ಫಾರ್ ಸಿವಿಲ್ ಕೋರ್ಟ್ ಜೂರಿಸ್ಡಿಕ್ಷನ್. ಎ ಸ್ಪೆಸಿಫಿಕ್ ಕೋರ್ಟ್ ಕ್ಯಾನ್ ಹಿಯರ್ ಎ ಸ್ಪೆಸಿಫಿಕ್ ಸಿವಿಲ್ ಕೇಸ್ ಬೇಸ್ಡ್ ಆನ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ಲೊಕೇಶನ್. ಜೂರಿಸ್ಡಿಕ್ಷನ್ ಅಂದರೆ ನ್ಯಾಯ ವ್ಯಾಪ್ತಿ. ನಮ್ಮ CPCಯಲ್ಲಿ ಜೂರಿಸ್ಡಿಕ್ಷನ್ ಬಗ್ಗೆನೂ ಕವರ್ ಆಗಿದೆ, ಪ್ರಾವಿಷನ್ಸು ಪ್ರತಿಯೊಂದು. ದ CPC ಸ್ಪೆಸಿಫೈ ಏನು ಮಾಡುತ್ತೆ, ಸಿವಿಲ್ ಕೋರ್ಟಿನ ಜೂರಿಸ್ಡಿಕ್ಷನ್ ಏನಿರುತ್ತೆ ಅನ್ನುವಂಥದ್ದು ಸ್ಪೆಸಿಫೈ ಮಾಡುತ್ತೆ. ಈ ಸ್ಪೆಸಿಫಿಕ್ ಕೋರ್ಟ್, ಒಂದು ಪರ್ಟಿಕ್ಯುಲರ್ ಕೋರ್ಟ್ ಏನಿದೆ, ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸಿವಿಲ್ ಕೇಸ್ ಮಾತ್ರ ನೋಡಬೇಕು. ಅದು ಸಬ್ಜೆಕ್ಟ್ ಮ್ಯಾಟರ್ ಬೇಸ್ ಆಗಿರ್ಬೋದು ಅಥವಾ ಲೊಕೇಶನ್ ಬೇಸ್ ಆದರೆ ನಾವು ಏನಂತ ಕರಿತೀವಿ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತ ಕರಿತೀವಿ. ಲೊಕೇಶನ್ ಬೇಸಲ್ಲಾದರೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್, ಸಬ್ಜೆಕ್ಟ್ ಮ್ಯಾಟರ್ ಬೇಸ್ ಆದರೆ ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂತ. ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂದರೆ ಆ ವಿಷಯ, ಯಾವ ವಿಷಯದಲ್ಲಿ ಡಿಸ್ಪ್ಯೂಟ್ ಆಗಿದೆ ಆ ವಿಷಯ ನೋಡಲಿಕ್ಕೆ ಅಂತಾನೆ ಒಂದು ಸಪ್ರೇಟ್ ಕೋರ್ಟ್ ಇರುತ್ತೆ. ಆ ಕೋರ್ಟ್ ಬಿಟ್ಟರೆ ಬೇರೆ ಕೋರ್ಟ್ ನೋಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅಂತಹ ಮೊಕದ್ದಮೆಗಳನ್ನು ಯಾರು ನೋಡ್ತಾರೆ, ಸಿವಿಲ್ ಕೋರ್ಟ್ ನೋಡಲ್ಲ, ಕನ್ಸ್ಯೂಮರ್ ಕೋರ್ಟ್ ನೋಡುತ್ತೆ. ಯಾಕಂದರೆ ವಿಷಯ ಏನು, ಕನ್ಸ್ಯೂಮರ್ ರಿಲೇಟೆಡ್. ಸೊ ಕನ್ಸ್ಯೂಮರ್ ಎಷ್ಟಾದರೂ ಕೇಸಸ್ ಬರಲಿ, ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಕನ್ಸ್ಯೂಮರ್ ಕೋರ್ಟಿಗೆ ಹೋಗುತ್ತೆ, ಸಿವಿಲಿಗೆ ಹೋಗಲ್ಲ, ಸಿವಿಲ್ ಕೋರ್ಟಿಗೆ. ಅದೇ ರೀತಿ ಫ್ಯಾಮಿಲಿ ರಿಲೇಟೆಡ್ ಡಿಸ್ಪ್ಯೂಟ್ ಏನೇ ಆಗಲಿ ಡೈರೆಕ್ಟ್ ಫ್ಯಾಮಿಲಿ ಕೋರ್ಟಿಗೆ ಹೋಗುತ್ತೆ, ಅದು ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್. ಲೊಕೇಶನ್ ಅಂದರೆ ನಿಮ್ಮ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಬರುತ್ತೆ. ಅಂದರೆ ವ್ಯಾಪ್ತಿ ಕ್ಷೇತ್ರ, ನ್ಯಾಯ ವ್ಯಾಪ್ತಿ ಯಾವ ಲೊಕೇಶನ್ನಲ್ಲಿ ಇದೆ ಅದ್ರ ಬೇಸಿಸ್ ಮೇಲೆ. ಫಾರ್ ಎಕ್ಸಾಂಪಲ್ ಡಿಸ್ಪ್ಯೂಟ್ ಬೆಂಗಳೂರಲ್ಲಿ ಆಯಿತು, ಬೆಂಗಳೂರಲ್ಲಿ ಡಿಸ್ಪ್ಯೂಟ್ ಆಯಿತು, ಬೆಂಗಳೂರಲ್ಲಿ ಜೂರಿಸ್ಡಿಕ್ಷನ್ ಆಗಿರೋದು ನಿಮಗೆ, ನೀವು ತಗೊಂಡೋಗಿ ನಾನು ಡೆಲ್ಲಿಯಲ್ಲಿ ಫೈಲ್ ಮಾಡ್ತೀನಿ ಅಂತಿಲ್ಲ. ಓಕೆ, ಸೊ ಇನ್ ಕೇಸ್ ಅದು ಆ ಥರ ಕನೆಕ್ಟೆಡ್ ಇತ್ತು, ಓಕೆ, ಅದಕ್ಕೂ ಇದಕ್ಕೂ ಸಂಬಂಧ ಇತ್ತು, ಕನೆಕ್ಟೆಡ್ ಇತ್ತು ಅಂದರೆ ಅದು ಬೇರೆ ಮಾತು. ಸಂಬಂಧ ಇಲ್ಲ, ಏನಿಲ್ಲ, ಓಕೆ, ಡೆಲ್ಲಿಗೂ ನಿಮ್ಮ ಬೆಂಗಳೂರಿಗೂ ಏನೋ ಸಂಬಂಧ ಇಲ್ಲ. ಕಾಸ್ ಆಫ್ ಆ್ಯಕ್ಷನ್ ಏನಾಗಿದೆ, ಕಾಸ್ ಆಫ್ ಆ್ಯಕ್ಷನ್ ಅಂದರೆ ನಿಮಗೆ ಎಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಇದು ಆಗಿದೆ, ನಿಮ್ಮ ವಿರುದ್ಧ ಒಂದು ಡಿಸ್ಪ್ಯೂಟ್ ಆಗಿದೆ. ಓಕೆ, ನೀವು ಇನ್ನೊಂದು ಪಾರ್ಟಿಯ ವಿರುದ್ಧ ಡಿಸ್ಪ್ಯೂಟ್ ಹಾಕಿದ್ದೀರಾ, ಡಿಸ್ಪ್ಯೂಟ್ ಆಗಿದೆ, ನಿಮ್ಮಿಬ್ಬರ ಮುದ್ದೆ ಒಂದು ಡಿಸ್ಪ್ಯೂಟ್ ಅರೈಸ್ ಆಗಿ ಕಾಸ್ ಆಫ್ ಆ್ಯಕ್ಷನ್ ಏನು ಅರೈಸ್ ಆಗಿದೆ ಅದರ ಜೂರಿಸ್ಡಿಕ್ಷನ್ ಬೆಂಗಳೂರಲ್ಲಿ ಬರುತ್ತೆ. ನಿಮಗೆ ಡೆಲ್ಲಿ ಸಂಬಂಧ ಇಲ್ಲ, ರಾಜಸ್ಥಾನ್ ಸಂಬಂಧ ಇಲ್ಲ. ಓಕೆ, ಯಾಕಂದರೆ ಕಾಸ್ ಆಫ್ ಆ್ಯಕ್ಷನ್ಗೆ ರಾಜಸ್ಥಾನು ಟಚ್ ಇಲ್ಲ, ಡೆಲ್ಲಿನೂ ಟಚ್ ಇಲ್ಲ. ರಾಜಸ್ಥಾನಲ್ಲಿ ಮಾಡ್ತೀನಿ ಅಂದರೆ ಆಗೋದಿಲ್ಲ ಮಾಡಲಿಕ್ಕೆ. ಕಾಸ್ ಆಫ್ ಆ್ಯಕ್ಷನ್ ಎಲ್ಲ ರೈಸ್ ಆಗಿದೆ ಅಥವಾ ಪ್ಲೇಂಟಿಫ್ ಎಲ್ಲಿದ್ದಾರೆ, ಸೊ ಆ ಒಂದು ಇದ್ರ ಮೇಲೆ ಜೂರಿಸ್ಡಿಕ್ಷನ್ ನಾವು ಡಿಸೈಡ್ ಮಾಡ್ತೀವಿ. ಸೊ ಅವಾಗ ಇದು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ನಮ್ಮ ಲೊಕೇಶನ್ ಯಾವ್ದಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಗಿದೆ ಅದು ನಮ್ಮ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಆಗುತ್ತೆ, ದಟ್ ಈಸ್ ಲೊಕೇಶನ್ ಆಗುತ್ತೆ. ಲೊಕೇಶನ್ ಬೇಸ್ಡ್ ಜೂರಿಸ್ಡಿಕ್ಷನ್ ಅಂತ ಕರಿತೀವಿ ಅಥವಾ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತಾನು ಕರಿತೀವಿ. ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಇರುತ್ತೆ, ಟೈಪ್ಸ್ ಆಫ್ ಜೂರಿಸ್ಡಿಕ್ಷನ್, ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್, ಅಪಿಲೇಟ್ ಜೂರಿಸ್ಡಿಕ್ಷನ್, ಪೆಕ್ಯುನರಿ ಎಷ್ಟು ಅಮೌಂಟ್ ಇದ್ರೆ ಯಾವ ಕೋರ್ಟಲ್ಲಿ ಕೇಸ್ ಹೋಗುತ್ತೆ, ಪೆಕ್ಯುನರಿ ಜೂರಿಸ್ಡಿಕ್ಷನ್, ಮಾನಿಟರಿ ಲಿಮಿಟ್ಸ್ ಅದು. ಓಕೆ, ಸೊ ಅದ್ರ ಮೇಲೇ ಸಪ್ರೇಟ್ ಒಂದು ಕ್ಲಾಸ್ ಇರುತ್ತೆ, ಒಂದು ವಿಡಿಯೋ ಇರುತ್ತೆ, ಒಂದು ಟಾಪಿಕ್ ಇರುತ್ತೆ. ಓಕೆ, ಆ ಕ್ವಶನ್ ಮೇಲೇ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಜೂರಿಸ್ಡಿಕ್ಷನ್ ಮೀನ್ಸ್
ಇಟ್ ಸ್ಪೆಸಿಫೈ CPC ಏನು ಮಾಡುತ್ತೆ, ಜುರಿಸ್ಡಿಕ್ಷನ್ ಬಗ್ಗೆ ಸ್ಪೆಸಿಫೈ ಮಾಡುತ್ತೆ. ಗೈಡ್ಲೈನ್ಸ್ ಸಿವಿಲ್ ಕೋರ್ಟ್ ಜುರಿಸ್ಡಿಕ್ಷನ್ ಬಗ್ಗೆ ಕೊಡುತ್ತೆ. ಸ್ಪೆಸಿಫಿಕ್ ಕೋರ್ಟ್ ಕ್ಯಾನ್ ಹಿಯರ್ ಸ್ಪೆಸಿಫಿಕ್ ಸಿವಿಲ್ ಕೇಸ್, ಒಂದು ಪರ್ಟಿಕ್ಯುಲರ್ ಕೋರ್ಟ್ ಪರ್ಟಿಕ್ಯುಲರ್ ಸಿವಿಲ್ ಕೇಸ್ನ ಹಿಯರಿಂಗ್ ಮಾಡಬೇಕು. ಹಾಗೂ ಸಬ್ಜೆಕ್ಟ್ ಮ್ಯಾಟರ್ ನಿಮ್ಮ ಲೊಕೇಶನ್ನು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದೆಲ್ಲ ಜುರಿಸ್ಡಿಕ್ಷನ್ ಬರುತ್ತೆ. ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಡಿಕ್ಷನ್ ಆಸ್ ವೆಲ್ ಆಸ್ ಲೊಕೇಶನ್ ಅಂದರೆ ನಿಮಗೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್. ದ ಕೋಡ್ ಎಕ್ಸ್ಪ್ಲೈನ್, ಓಕೆ, ಕೋಡ್ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್. ದ ಕೋಡ್ ಎಕ್ಸ್ಪ್ಲೈನ್ ಹೌ ಟು ಪ್ರಿಪೇರ್ ಅಂಡ್ ಸಬ್ಮಿಟ್ ಲೀಗಲ್ ಡಾಕ್ಯುಮೆಂಟ್ಸ್ ಕಾಲ್ಡ್ ಪ್ಲೀಡಿಂಗ್ಸ್. ಈ ಕೋಡ್ ಏನು ಮಾಡುತ್ತೆ, CPC ಪ್ಲೀಡಿಂಗ್ಸ್ನ ಹೇಗೆ ಸಬ್ಮಿಟ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಡ್ರಾಫ್ಟಿಂಗ್ ಹೇಗೆ ಮಾಡಬೇಕು. ಪ್ಲೀಡಿಂಗಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಡಿಫೆಂಡೆಂಟ್ಸ್ ರಿಟರ್ನ್ ಸ್ಟೇಟ್ಮೆಂಟು ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ದಿ ಪ್ಲೇಂಟಿಫ್ಸ್ ಕಂಪ್ಲೇಂಟ್, ಪ್ಲೇಂಟಿಫಿನ ನಿಮ್ಮ ಪ್ಲೇಂಟ್ ಫೈಲ್ ಆಗುತ್ತೆ. ಆಮೇಲೆ ಡಿಫೆಂಡೆಂಟಿನ ರಿಟರ್ನ್ ಸ್ಟೇಟ್ಮೆಂಟು ಫೈಲ್ ಆಗುತ್ತೆ. ದ ಫೌಂಡೇಶನ್ ಆಫ್ ದಿ ಕೇಸ್ ಇಸ್ ಪ್ಲೀಡಿಂಗ್ಸ್ ವಿಚ್ ಔಟ್ಲೈನ್ ದಿ ಪಾರ್ಟೀಸ್ ಫ್ಯಾಕ್ಚುಯಲ್ ಆ್ಯಂಡ್ ಲೀಗಲ್ ಆರ್ಗ್ಯುಮೆಂಟ್ಸ್. ಸೊ ನಮಗೆ ಕೇಸಿನ ಫೌಂಡೇಶನ್ ಅಂದರೆ ಒಂದು ಸಿವಿಲ್ ದಾವೆ ಹೂಡ್ತಾ ಇದ್ದೀವಿ ಅಂದರೆ ಅದರ ಬುನಾದಿ ಏನು, ಅದರ ಆಧಾರ ಏನು, ಅದರ ಬೇಸ್ ಏನು, ಪ್ಲೀಡಿಂಗ್ಸ್. ಆ ಪ್ಲೀಡಿಂಗ್ಸಲ್ಲಿ ಏನಾಗಿರುತ್ತೆ, ಪ್ಲೇಂಟಿಫಿನ ಪ್ಲೇಂಟು ಇನ್ಕ್ಲೂಡ್ ಆಗಿರುತ್ತೆ, ಡಿಫೆಂಡೆಂಟಿನ ರಿಟರ್ನ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಪಾರ್ಟೀಸ್ ಟು ದಿ ಸೂಟ್, ದ CPC ಎಸ್ಟಾಬ್ಲಿಷ್ ಗೈಡ್ಲೈನ್ಸ್ ಫಾರ್ ಪಾರ್ಟೀಸ್ ಟು ದಿ ಸಿವಿಲ್ ಲಾ ಸೂಟ್. ಸೊ ಈ CPCಯಲ್ಲಿ ನಿಮಗೆ ಪಾರ್ಟೀಸ್ ಟು ದಿ ಸೂಟ್ ಜುರಿಸ್ಡಿಕ್ಷನ್ ಆಯಿತು, ಓಕೆ, ಪ್ಲೀಡಿಂಗ್ಸ್ ಆಯಿತು. ಇದಾದಮೇಲೆ ಪಾರ್ಟೀಸ್ ಟು ದಿ ಸೂಟ್, ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಯಾರ್ಯಾರು ಪಾರ್ಟೀಸ್ ಆಗ್ತಾರೆ ಸೂಟಿಗೆ ಅನ್ನುವಂತಹದ್ದು ಪ್ರಾವಿಷನ್ಸ್ ಇದೆ, ಗೈಡ್ಲೈನ್ಸ್ ಇದೆ. ದ CPC ಎಸ್ಟಾಬ್ಲಿಷಸ್ ಗೈಡ್ಲೈನ್ಸ್ ಫಾರ್ ಪಾರ್ಟೀಸ್ ಟು ಸಿವಿಲ್ ಲಾ ಸೂಟ್ಸ್. ಇಟ್ ಡೀಲ್ ವಿತ್ ಪ್ರಾಬ್ಲಮ್ಸ್ ಅಬೌಟ್ ಪಾರ್ಟೀಸ್ ಜಾಯ್ನಿಂಗ್ ಆ್ಯಂಡ್ ಡಿಸ್ಅಸೋಸಿಯೇಟ್. ಓಕೆ, ಯಾವಾಗ ನಾವು ಪಾರ್ಟೀಸ್ನ ಜಾಯಿನ್ ಮಾಡಬೇಕು, ಯಾವಾಗ ಪಾರ್ಟೀಸ್ನ ತೆಗೆದುಹಾಕ್ಬಹುದು, ಎಲ್ಲ ಗೈಡ್ಲೈನ್ಸು ಕೂಡ ನಿಮಗೆ ಇಲ್ಲಿ CPCಯಲ್ಲಿ ಸಿಗುತ್ತೆ. ದ ಕೋಡ್ ಎಕ್ಸ್ಪ್ಲೈನ್ಸ್ ಹೌ ಸಿವಿಲ್ ಕೋರ್ಟ್ಸ್ ಕ್ಯಾರಿ ಔಟ್ ದೇರ್ ರೂಲಿಂಗ್ಸ್ ಆ್ಯಂಡ್ ಡಿಕ್ರೀಸ್ ಇನ್ಕ್ಲೂಡಿಂಗ್ ಎಕ್ಸಿಕ್ಯೂಷನ್ ಮೆಥಡ್. ಈ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ನಮಗೆ ಏನು ಕೊಡುತ್ತೆ, ನಾವು ಹೇಗೆ ಕೋರ್ಟ್ಗಳು ಹೇಗೆ ತಮ್ಮ ರೂಲಿಂಗ್ ನಿರ್ಣಯಗಳನ್ನು ಕೊಡಬೇಕು, ಡಿಕ್ರೀಸ್ನ ಕೊಡಬೇಕು, ಆಮೇಲೆ ಇನ್ಕ್ಲೂಡಿಂಗ್ ಎಕ್ಸಿಕ್ಯೂಷನ್ ಮೆಥಡ್, ಆ ಒಂದು ಕೊಟ್ಟಿರುವಂತಹ ಜಜ್ಮೆಂಟು ಡಿಕ್ರಿನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅಳವಡಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ. ದ CPC ಡಿಸ್ಕ್ರೈಬ್ಸ್ ಹೌ ಟು ಫೈಲ್ ಆ್ಯಂಡ್ ಹಿಯರ್ ಅಪೀಲ್ಸ್ ಇನ್ ಸಿವಿಲ್ ಕೇಸ್. CPC ಏನು ಮಾಡುತ್ತೆ, ಹೇಗೆ ನಾವು ಅಪೀಲ್ಸ್ನ ಫೈಲ್ ಮಾಡಬೇಕು, ಸಿವಿಲ್ ಕೇಸಲ್ಲಿ ಏನಾದರೂ ಜಜ್ಮೆಂಟ್ ಬಂತು ಅದನ್ನು ಹೇಗೆ ಅಪೀಲ್ ಮಾಡಬೇಕು. ಅಪೀಲ್ ಅಂದರೆ ಮೇಲ್ಮನವಿ, ಯಾವ ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ವಿರುದ್ಧ ಮೇಲ್ಮನವಿ, ಮೇಲ್ಗಡೆ ಆ ಕೋರ್ಟಿನ ಮೇಲೆ ಇರುವಂತಹ ಕೋರ್ಟಿಗೆ ಹೇಗೆ ಮೇಲ್ಮನವಿ ಹೋಗಬೇಕು ಅನ್ನುವಂಥದ್ದು ಕೂಡ ಪ್ರೊಸೀಜರ್ ಹೇಳುತ್ತೆ. ಇಟ್ ಔಟ್ಲೈನ್ಸ್ ದಿ ಗ್ರೌಂಡ್ಸ್ ಫಾರ್ ಫೈಲಿಂಗ್ ಆ್ಯಂಡ್ ಅಪೀಲ್ ಆಸ್ ವೆಲ್ ಆಸ್ ದಿ ಅಪಿಲೇಟ್ ಅಥಾರಿಟಿ ಆಫ್ ಹೈಯರ್ ಕೋರ್ಟ್ಸ್. ಹೈಯರ್ ಕೋರ್ಟ್ಸಿನ ಅಪಿಲೇಟ್ ಅಥಾರಿಟಿ ಬಗ್ಗೆನೂ ಮಾತಾಡುತ್ತೆ. ಹಾಗೂ ಯಾವ್ಯಾವ ಗ್ರೌಂಡ್ಸು, ಯಾವ್ಯಾವ ಒಂದು ಆಧಾರದ ಮೇಲೆ ಯಾವ್ಯಾವ ಸಿಚುವೇಶನಲ್ಲಿ ನೀವು ಅಪೀಲ್ನ ಫೈಲ್ ಮಾಡಬಹುದು ಅನ್ನುವಂಥದ್ದು ತಿಳಿಸುತ್ತೆ. ದ ಕೋಡ್ ಅಲೋಸ್ ಫಾರ್ ಇಂಟ್ರಿಮ್ ಆ್ಯಂಡ್ ಪರ್ಮನೆಂಟ್ ಇಂಜಂಕ್ಷನ್ಸ್ ಟು ಮೇಕ್ ಪಾರ್ಟೀಸ್ ಡೂ ಆರ್ ಸ್ಟಾಪ್ ಡೂಯಿಂಗ್ ಥಿಂಗ್ಸ್. ಅಂದರೆ ನಮ್ಮ CPC ಇಂಜಂಕ್ಷನ್ಸ್ ಬಗ್ಗೆನೂ ಮಾತಾಡುತ್ತೆ. ಸೊ ಇಂಜಂಕ್ಷನ್ಸ್ ಅಂದರೆ ಏನು, ಇದು ಒಂದು ಕೋರ್ಟಿನ ಆರ್ಡರ್ ಆಗಿರುತ್ತೆ, ಯಾವುದಾದ್ರೂ ಒಂದು ಕೆಲಸನ ಮಾಡಿಸ್ಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ಕೆಲಸನ ಮಾಡುವುದರಿಂದ ತಡೆಯೋದಿಕ್ಕೆ, ನೀನು ಆ ಕೆಲಸ ಮಾಡು, ನೀನು ಆ ಕೆಲಸ ಮಾಡಬೇಡ ಅಂತ ತಡೀಲಿಕ್ಕೆ ಅಥವಾ ಕೆಲಸ ಮಾಡಿಸ್ಲಿಕ್ಕೆ ನಾವು ಏನು ತರ್ತೀವಿ, ಇಂಜಂಕ್ಷನ್ಸ್ ತರ್ತೀವಿ. ಇದರಲ್ಲಿ ಪರ್ಪ್ಯೂಚುಯಲ್, ಟೆಂಪ್ರವರಿ, ಪರ್ಮನೆಂಟು, ಡಿಫ್ರೆಂಟ್ ಬರುತ್ತೆ. ಅದನ್ನು ನಾವು ಸಪ್ರೇಟ್ ಟಾಪಿಕಲ್ಲಿ ನೋಡ್ತೀವಿ. ಆಮೇಲೆ ಇಂಟರ್ಲಕ್ಯೂಟರಿ ಆರ್ಡರ್ಸ್, ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಇಂಟರ್ಲಕ್ಯೂಟರಿ ಆರ್ಡರ್ಸ್ ಕೂಡ ಇದೆ. ಏನು ಇಂಟರ್ಲಕ್ಯೂಟರಿ ಆರ್ಡರ್ಸ್ ಆರ್ ಟೆಂಪ್ರವರಿ ಡೈರೆಕ್ಟಿವ್ಸ್. ಇದು ಟೆಂಪ್ರವರಿ ಡೈರೆಕ್ಷನ್, ಕೋರ್ಟಿನ ಡೈರೆಕ್ಷನ್ ಆದೇಶಗಳು, ಟೆಂಪ್ರವರಿ ಆರ್ಡರ್ಸ್ ಇದು. ಇಶ್ಯೂಡ್ ವೈಲ್ ಕೇಸ್ ಇಸ್ ಪೆಂಡಿಂಗ್. ಕೇಸ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ, ಸಿವಿಲ್ ಪ್ರೊಸೀಡಿಂಗ್ಸು, ಅದು ಕೇಸ್ ಇನ್ನು ಪೆಂಡಿಂಗ್ ಇದೆ, ಇತ್ಯರ್ಥ ಆಗಿಲ್ಲ ಅಂತ ಟೈಮಲ್ಲಿ ಕೋರ್ಟಿಗೆ ಆದೇಶಗಳು, ಆರ್ಡರ್ನ ಪಾಸ್ ಮಾಡೋ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಕೇಸ್ನ ನಡೆಸಬೇಕು ಸ್ಮೂತಾಗಿ. ಅಂದರೆ ಜಸ್ಟ್ ಎ ಸೆಕೆಂಡ್, ಆವಾಗ ನಾವು CPCಯ ಮುಖಾಂತರ ಇಂಟರ್ಲೊಕ್ಯೂಟರಿ ಆರ್ಡರ್ಸ್ನ ನೋಡ್ತೀವಿ. ಓಕೆ, ಟೆಂಪ್ರವರಿ ಡೈರೆಕ್ಟಿವ್ಸ್, ಟೆಂಪ್ರವರಿ ಡೈರೆಕ್ಷನ್ಸ್, ಕೋರ್ಟಿನ ಡೈರೆಕ್ಷನ್ಸ್ ಟು ದಿ ಪಾರ್ಟೀಸ್, ಸೂಟಲ್ಲಿ ಯಾರು ಪಾರ್ಟೀಸ್ ಇರ್ತಾರೋ ಅವರಿಗೆ. ನೆಕ್ಸ್ಟ್, ದ ಕೋಡ್ ಇನ್ಕ್ಲೂಡ್ಸ್, ಕೋಡಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ರೂಲ್ಸ್ ಫಾರ್ ಸೆಂಡಿಂಗ್ ಸರ್ಟೆನ್ ಮ್ಯಾಟರ್ಸ್ ಟು ಹೈಯರ್ ಕೋರ್ಟ್ಸ್. ಹೈಯರ್ ಕೋರ್ಟ್ಸಿಗೆ ಯಾವ್ಯಾವ ಮ್ಯಾಟರ್ಸ್ ಕಳಿಸ್ಬೇಕು, ಯಾವಾಗ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಆ ರೂಲ್ಸ್ ಎಲ್ಲ ಡಿಫೈನ್ ಆಗಿರುತ್ತೆ ನಮ್ಮ CPCಯಲ್ಲಿ. ಹೈಯರ್ ಕೋರ್ಟ್ಸ್ ಕ್ಯಾನ್ ಚೇಂಜ್ ರೂಲಿಂಗ್ಸ್ ಆಫ್ ಲೋಯರ್ ಕೋರ್ಟ್ಸ್. ಲೋಯರ್ ಕೋರ್ಟ್ಸ್, ಸಬಾರ್ಡಿನೇಟ್ ಕೋರ್ಟ್ ಏನಿದೆ ಅದರ ರೂಲಿಂಗ್ಸು ಏನು ಮಾಡ್ಬೋದು, ಹೈಯರ್ ಕೋರ್ಟು ಏನಾದರೂ ರೂಲಿಂಗ್ ಕೊಡ್ತಪ್ಪ ಡಿಸ್ಟ್ರಿಕ್ಟ್ ಕೋರ್ಟು, ಆ ರೂಲಿಂಗ್ನ, ಆ ಒಂದು ಕೊಟ್ಟಿರುವಂತಹ ರೂಲಿಂಗ್ನ ಹೈಕೋರ್ಟ್ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಟರ್ನ್ ಮಾಡ್ಬೋದು.
ಲಿಮಿಟೇಷನ್ ನೆಕ್ಸ್ಟ್ ದ ಟರ್ಮ್ ಲಿಮಿಟೇಷನ್ ಮೀನ್ಸ್ ದ ಡೆಡ್ ಲೈನ್ ಫಾರ್ ಫೈಲಿಂಗ್ ಸಿವಿಲ್ ಲಾಸೂಟ್. ಲಿಮಿಟೇಷನ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಸಿವಿಲ್ ಲಾಸೂಟ್, ಸಿವಿಲ್ ಮೊಕದ್ದಮೆ, ಸಿವಿಲ್ ಕೇಸ್ ಫೈಲ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಡೆಡ್ ಲೈನ್ ಇರುತ್ತೆ. ಎಷ್ಟೇ ಸೆಕೆಂಡ್ ಫೋನ್ ಬರ್ತಾ ಇದೆ. ಲಿಮಿಟೇಷನ್ ದ ಟರ್ಮ್ ಲಿಮಿಟೇಷನ್ ಮೀನ್ಸ್ ದ ಡೆಡ್ ಲೈನ್ ಫಾರ್ ಫೈಲಿಂಗ್ ಸಿವಿಲ್ ಲಾಸೂಟ್ಸ್. ಸಿವಿಲ್ ಲಾಸೂಟ್ಸ್ನ ಫೈಲ್ ಮಾಡಲಿಕ್ಕೆ ಒಂದು ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಸೊ ನೀವೆಲ್ಲ CPC ನೋಡಿದರೆ ಲಿಮಿಟೇಷನ್ ಆಕ್ಟ್ ಜೊತೆ ಓದಬೇಕಾಗುತ್ತೆ. ನಿಮಗೆ ಸಿಲೆಬಸ್ 5th ಯೂನಿಟ್ ಕಂಪ್ಲೀಟ್ ಲಿಮಿಟೇಷನ್ ಆಕ್ಟ್ ಅಂತ ಒಂದು ಕಾನೂನು ಇದೆ. ಸೊ ಲಿಮಿಟೇಷನ್ ಆಕ್ಟ್ ಏನು ಹೇಳುತ್ತೆ ಅಂದರೆ, ಯಾವುದಾದ್ರೂ ಸಿವಿಲ್ ಮೊಕದ್ದಮೆ ಇದೆ ಅಂದರೆ ಅದನ್ನ ಎಷ್ಟು ವರ್ಷಗಳ ನಡುವೆ ಗ್ಯಾಪ್ ಎಷ್ಟಿದೆ, ತಿಂಗಳು, ಟೈಮ್, ವರ್ಷ, ಎಷ್ಟು ಒಂದು ದಿನದ ಒಳಗಡೆ ನೀವು ಆ ದಾವೆ ಮೊಕದ್ದಮೆ ಏನಿದೆ ಹೂಡಬೇಕು, ಫೈಲ್ ಮಾಡಬೇಕು. ಇಷ್ಟು ಪೀರಿಯಡ್ ಅಲ್ಲಿ ನೀವು ಆ ಕೇಸ್ನ ಫೈಲ್ ಮಾಡಿಬಿಡ್ಬೇಕು. ಇಲ್ಲ ಅಂದ್ರೆ ಲಿಮಿಟೇಷನ್ ಇಂದ ಬಾರ್ಡ್ ಆಗ್ಬಿಡುತ್ತೆ ನಿಮ್ಮ ಕೇಸು, ನೀವು ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ. ಓಕೆ, ಮತ್ತೆ ಜಡ್ಜಸ್ನ ಕನ್ವಿನ್ಸ್ ಮಾಡಬೇಕು, ಯಾಕೆ ಲಿಮಿಟೇಷನ್ ಪೀರಿಯಡ್ನ ನೀವು ಎಕ್ಸಸ್ ಮಾಡಿ ಈಗ ಬಂದಿದ್ದೀರಾ, ಅವರಿಗೆಲ್ಲ ರೀಸನ್ಸ್ ಕೊಡಬೇಕು. ಆಫ್ಟರ್ ದಟ್ ಜಡ್ಜಸ್ ನೋಡಿ ಅವರು ಓಕೆ ಅಂತ ಅಲೋ ಮಾಡಿದ್ರೆ ಅಲೋ ಮಾಡ್ಬೋದು, ಇಲ್ಲ ಅಂದ್ರೆ ಅದು ಅಲೋ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಲಿಮಿಟೇಷನ್ ಆಕ್ಟ್ ಏನ್ ಮಾಡುತ್ತೆ, ಡಿಫೈನ್ ಮಾಡುತ್ತೆ, ಒಂದು ಸಮಯ ನಿರ್ಧಾರ ಮಾಡುತ್ತೆ, ಇಂತಹ ದಾವೆಗಳನ್ನ ಇಷ್ಟು ಸಮಯದ ಒಳಗಡೆ ನೀವು ಫೈಲ್ ಮಾಡಬೇಕು ಕೇಸು ಅನ್ನುವಂಥದ್ದು. ಸೊ ದಿಸ್ ಈಸ್ ದಿ ಲಿಮಿಟೇಷನ್. ದ ಟರ್ಮ್ ಲಿಮಿಟೇಷನ್ ಮೀನ್ಸ್ ದ ಡೆಡ್ ಲೈನ್ ಫಾರ್ ಫೈಲಿಂಗ್ ಸಿವಿಲ್ ಲಾಸೂಟ್. ಸಿವಿಲ್ ಕೇಸಸ್ನ ಫೈಲ್ ಮಾಡಲಿಕ್ಕೆ ಏನು ಕಾಲಾವಕಾಶ, ಸಮಯ ಮಿತಿ ಇರುತ್ತೆ, ಅದಕ್ಕೆ ನಾವು ಲಿಮಿಟೇಷನ್ ಅಂತ ಕರಿತೀವಿ. ಎ ಲಾಸೂಟ್ ಮೇ ಬಿ ಡಿಸ್ಮಿಸ್ಡ್ ಫಾರ್ ಫೇಲ್ಯೂರ್ ಟು ಬಿ ಫೈಲ್ಡ್ ವಿತ್ ಇನ್ ದಿ ಅಲಾಟೆಡ್ ಟೈಮ್ ಲಿಮಿಟ್. ಏನು ಲಿಮಿಟೇಷನ್ ಆಕ್ಟ್ ಅಲ್ಲಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ, ಆ ಟೈಮ್ ಲಿಮಿಟ್ ಒಳಗಡೆ ನೀವು ಫೈಲಿಂಗ್ ಮಾಡಿಲ್ಲ, ಸಿವಿಲ್ ದಾವೆನ ಹೂಡಲಿಲ್ಲ, ಓಕೆ, ಸಿವಿಲ್ ಸೂಟ್ನ ಇನ್ಸ್ಟಿಟ್ಯೂಟ್ ಮಾಡಿಲ್ಲ ಅಂದ್ರೆ ಅವಾಗ ನಿಮ್ಮ ಸಿವಿಲ್ ದಾವೆ ಏನಿದೆ, ನೀವೇನು ಕ್ಲೇಂಟ್ ಇನ್ಸ್ಟಿಟ್ಯೂಟ್ ಮಾಡಿರ್ತೀರಾ, ಅದು ಡಿಸ್ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಜನರಲ್ ಇಂಟ್ರೊಡಕ್ಷನ್ ಟು ಸಿವಿಲ್ ಪ್ರೊಸೀಜರ್ ಕೋಡ್. ಈಗ ನೆಕ್ಸ್ಟ್ ಆರ್ಡರ್, ಡಿಕ್ರಿ, ಜಡ್ಜ್ಮೆಂಟ್, ಈ 3 ಟಾಪಿಕ್ ಮೇಲೆ ವಿಡಿಯೋ ಇರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರ್ಯಾರು ಜಾಯ್ನ್ ಆಗ್ಬೇಕಂತಿದ್ರೆ ಕ್ಲಾಸಸ್ 9901057288 ಈ ನಂಬರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.